Hi y'all, welcome back to my channel Rakshita Vlogs. Hi y'all, welcome back to my channel Rakshita Vlogs. ಇವತ್ತಿನ ವ್ಲಾಗಲ್ಲಿ ನಾನು ಬ್ಯಾಕ್ ಟು ಸ್ಕೂಲ್ ಶಾಪಿಂಗ್ ಆಗಿರ್ಬೋದು ಮತ್ತು ದಿಹಾನ್ಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಇವತ್ತು ನಾನು ಪ್ರೀವಿಯಸ್ ಡೇ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಮತ್ತು ಆವತ್ತಿನ ದಿವಸ ಹೆಂಗೆ ಫಸ್ಟ್ ಡೇ ಸ್ಕೂಲ್, ಸೊ ದಟ್ ನನಗೆ ವ್ಲಾಗ್ ಒಂದೇ ಅಲ್ಲ, ತಿರ್ಗಾ ವ್ಲಾಗ್ ಮಾಡೋದ್ರ ಜೊತೆಗೆ ನನಗೆ ಒಂದು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ನಾನು ಯಾವಾಗಲೇ ನಾನು ಯೂಟ್ಯೂಬಲ್ಲಿ ನೋಡಿದ್ರು ಅವನ ಫಸ್ಟ್ ಡೇ ಸ್ಕೂಲ್ ನಾನು ಮಾಂಟ್ 1, 2, 3ಇಂದ ಒಂದು ಮೆಮೊರೀಸ್ ಇರುತ್ತೆ ಅಂತ. ಸೊ ಈ ವರ್ಷ ನಾನು ಪ್ರೀವಿಯಸ್ ಡೇನೇ ಅಂದರೆ ನಾನು ಏನೇನು ಶಾಪ್ ಮಾಡಿದ್ದೀನಿ ಅವನಿಗೆ ಸ್ಕೂಲ್ಗೆ, ಮತ್ತು ಅವನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ. 2 ಮಂತ್ಸಿಂದ ರಜಾ ಬಂದಿತ್ತು. 1 ಮಂತ್ ಬಿಫೋರ್ ಎಲ್ಲ ಕೇಳಿದಾಗ ಇಲ್ಲ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಸೊ ಇವತ್ತಂತೂ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಅಂತ ಅವನೇ ಪ್ರಿಪೇರ್ ಆಗಿದ್ದಾನೆ. ಮತ್ತು ಅವನೇ ಎಲ್ಲ ಒಂದಷ್ಟು ಐಟಮ್ಸ್ ಆಗಿರ್ಬೋದು, ಏನಂತಂದರೆ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಏನಂತೇಳಿ ಇರುತ್ತೆ ಅಂತಂದರೆ, ಇವಾಗ ವಾಟರ್ ಬಾಟಲ್ಸು ಮತ್ತು ಬಾಕ್ಸು ಅದರಲ್ಲೆಲ್ಲನೂ ಅವ್ರಿಗೆ ಇಷ್ಟ ಆಗಿರೋದು ತೊಗೊಂಡು ಮಾಡಿದಾಗ ಒಂಥರ ಎಕ್ಸೈಟ್ ಆಗಿರ್ತಾರೆ ಅವರು. ಸೊ ಇವನು ಹಂಗೆ ಎಕ್ಸೈಟ್ ಆಗಿದ್ದಾನೆ. ಸೊ ನಾನು ಏನೇನೆಲ್ಲ ಶಾಪ್ ಮಾಡಿದ್ದೀನಿ, ನಾಳೆ ಹೆಂಗಿರುತ್ತೆ ಅವ್ನ ಸ್ಕೂಲ್ ಪ್ರಿಪ್ರೇಷನ್ ಆಗಿರ್ಬೋದು ಏನು ಅಂತೆಲ್ಲನೂ. ಈ ವರ್ಷ ಬರೀ ದಿಹಾನ್ ಮಾತ್ರನೇ ಸ್ಕೂಲ್ಗೆ ಹೋಗೋದು. ನೆಕ್ಸ್ಟ್ ಇಯರಿಂದ ನಕ್ಷತ್ ಜಾಯ್ನ್ ಆಗ್ತಾನೆ. ಈ ವರ್ಷ ನಕ್ಷತ್ ಇನ್ನು ಅವನು 2.8 ಆಗಿರೋದ್ರಿಂದ ಅವನು ಇನ್ನು ಸ್ಕೂಲಿಗೆ ಜಾಯ್ನ್ ಆಗ್ತಾಯಿಲ್ಲ. ಸೊ ಇವತ್ತು ಏನೇನೆಲ್ಲ ಶಾಪ್ ಮಾಡಿದ್ದೀವಿ. ಫಸ್ಟು ಇವಾಗ ಬ್ಯಾಗ್ಸು ಅಷ್ಟೇ. ಬ್ಯಾಗು ಇವಾಗ ಈ ವರ್ಷ ಏನು ತೊಗೊಳೋಷ್ಟಿಲ್ಲ, ಯಾಕಂದರೆ ಅವರಿಗೆ ಜಸ್ಟ್ ಒಂದು ಡೈರಿ ಮಾತ್ರ ಕ್ಯಾರಿ ಮಾಡೋ ಥರ ಇರುತ್ತೆ ಅಷ್ಟೇ. ಮತ್ತು ಬುಕ್ಸ್ ಕೊಟ್ಟಿರ್ತಾರೆ. ಸೊ ನಾವು ಎಲ್ಲನೂ ನಾವು ಒಂದೇ ದಿವಸ ತೊಗೊಂಡೋಗಿ ನಾಳೆನೇ ಸ್ಕೂಲಿಗೆ ಕೊಟ್ಟರೆ ತಿರ್ಗಾ ಅಲ್ಲಿಂದ ಅವರೇನು ಏನು ಡೈಲಿ ಇದು ಮಾಡ್ತಾರೋ ಅದು ಮಾತ್ರ ಕಳಿಸ್ತಾರೆ. ಡೈಲಿ ಇರಲ್ಲ, ವೀಕೆಂಡ್ಸ್ ಮಾತ್ರನೇ ಕಳಿಸ್ತಾರೆ ಅಷ್ಟೇ. ಸೊ ಈ ಸತಿ 3 ಬುಕ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ನಂಬರ್ಸ್ ಬುಕ್ಕು ಮತ್ತು 4 ಲೈನ್ಸ್ ಬುಕ್ ಎರಡೇ ಇದ್ದಿದ್ದು. ಈ ಸತಿ 2 ಲೈನ್ಸ್ ಇರೋದ್ರಿಂದ ಸೊ ನಾವು ಆಪ್ಟ್ ಮಾಡಿರೋ ಲ್ಯಾಂಗ್ವೇಜ್ ಇರುತ್ತೆ ಅಂತ ಅಂದ್ಕೊತೀನಿ ನಾನು. ಸೊ ಇದೆಲ್ಲ ನೆಕ್ಸ್ಟ್ ಮೇಲ್ ಮಾಡ್ತಾರೆ ನಾಳೆ ಎಲ್ಲ. ಸ್ಕೂಲ್ ಆ್ಯಪಲ್ಲಿ ಡೀಟೇಲ್ಸ್ ಕಳಿಸ್ತಾರೆ ಯಾವುದಿರುತ್ತೆ ಏನು ಅಂತ. ಮತ್ತು ಇದು ಮ್ಯಾಥ್ಸ್ ಬುಕ್ಕು ಮತ್ತು ಇದು ಇಂಗ್ಲೀಷ್ ಬುಕ್ಕು, ಇದು ನಾರ್ಮಲ್ ರೈಮ್ಸು, ಮತ್ತು ಇದು ಸ್ಕೂಲ್ ಡೈರಿ, ಮತ್ತು ಇದು ಸ್ಟೋರಿ ಬುಕ್ಕು ಮತ್ತು ನಂಬರ್ ಬುಕ್ ಇದೆ. ನೆಕ್ಸ್ಟು ನಾನು ಸ್ಕೂಲಲ್ಲಿ ಈ ಸತಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ ಬುಕ್ಸು, ಅವ್ರ ಅಪ್ಪನೇ ಕಲೆಕ್ಟ್ ಮಾಡ್ಕೊಂಬಂದಿದ್ದಾರೆ. ಸೊ ನಾನು ಇವಾಗಲೇ ನೋಡ್ತಾ ಇರೋದು. ಮತ್ತು ಇದು ಪೌಚಲ್ಲಿ ಕ್ರಯಾನ್ಸು, ಪೆನ್ಸಿಲ್, ಎರೇಸರು ಅದನ್ನೆಲ್ಲನೂ ಒಂದು ಸೆಟ್ ಕೊಟ್ಟಿರ್ತಾರೆ. ಸೊ ಇದನ್ನು ನಾಳೆನೇ ನಾವು ಎತ್ತು ಕಳಿಸ್ಬೇಕು. ಇದೆಲ್ಲ ಫುಲ್ಲು ಎತ್ತು ಕಳಿಸಿದ್ರೆ ನಮ್ಗೆ ಇನ್ನೇನು ಇಯರ್ಲಿ ನಾವು ಇನ್ನೇನು ಎತ್ತು ಕಳಿಸೋಷ್ಟು ಇರಲ್ಲ. ಸೊ ಎಲ್ಲ ಅಲ್ಲೇ ಇದಿರುತ್ತೆ. ಇದು EVS ಬುಕ್ ಇದೆ. ಇದು ವರ್ಕ್ ಬುಕ್ಸ್ ಮಾತ್ರ ನಮಗೆ ಸ್ಯಾಟರ್ಡೇ ಸಂಡೇಸು ಆ್ಯಕ್ಟಿವಿಟಿ ಕೊಡ್ತಾರೆ. ವರ್ಕ್ ಬುಕ್ ಇವಾಗ ನಮಗೆ 3 ವರ್ಕ್ ಬುಕ್ಸ್ ಇದೆ. ಹೋದ ಸತಿ ಬರೀ AB ಇತ್ತು, ಈ ಸತಿ AB ಮತ್ತು C ವರ್ಕ್ ಬುಕ್ ಇದೆ. ಇದು ಡ್ರಾಯಿಂಗ್ ಮತ್ತು ಕ್ರಾಫ್ಟ್ ಬುಕ್ ಇದೆ. ಸೊ ನಾಳೆ ಹೋಗಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರಬೇಕು. ನೆಕ್ಸ್ಟು ಯೂನಿಫಾರ್ಮ್ ಹೊಸ ಯೂನಿಫಾರ್ಮ್ ಆರ್ಡರ್ ಮಾಡಿದ್ದೀನಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಸೊ ನಾಳೆ ಫಸ್ಟ್ ಡೇ ಅಲ್ವಾ, ಮತ್ತು ಲಾಸ್ಟ್ ಇಯರ್ದು ಯೂನಿಫಾರ್ಮ್ ಕಳ್ಸೋಣ ಅಂತ. ಇನ್ನು 10. ಸೊ ಇನ್ನೊಂದು ಏನಂದರೆ ಇದು ಬನಿಯನ್ನು ಅವನಿಗೆ ಇದು ಅನಿಮಲ್ ಪ್ರಿಂಟ್ ಇರೋದು ತೊಗೊಂಡಿದ್ದೆ. ಸೊ ಅದಕ್ಕೂ ಎಕ್ಸೈಟ್ ಆಗಿದ್ದಾನೆ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಯಾರಿಗಾದ್ರೂ ಲಿಂಕ್ ಬೇಕಂದರೆ ಹೇಳಿ, ಪ್ಯಾಕ್ ಆಫ್ 5 ಬರುತ್ತೆ ಇದು. ಸೊ ನೋಡಿ, ಇದು ಈ ಥರ ಇರೋದು, ಅಂದರೆ ಈ ಥರದ್ದೆಲ್ಲ ಕಾರ್ಟೂನ್ಸು ಆ ಥರದ್ದಿರೋದೆಲ್ಲ ಮಕ್ಕಳಿಗೆ ಎಕ್ಸೈಟೆಡ್ ಅಲ್ಲ, ಇದೇನೆ. ಇದು ಇವತ್ತು ಬಂತು. ಇದಾದಮೇಲೆ ನಾನು ಪ್ಯಾಕೇಜಸ್ ಏನು ಬಂದಿದೆಯೋ ಅದು ನಾನು ಊರಿಗೆ ಹೋಗಿದ್ದಾಗ ಬಂದಿದೆ. ಅದೆಲ್ಲ ನಾನು ಇವಾಗೇನೆ ಆಲ್ಮೋಸ್ಟ್ ಒಂದೊಂದು ಓಪನ್ ಮಾಡ್ತಾ ಇರೋದು. ಮತ್ತು ಲಂಚ್ ಬಾಕ್ಸು ಅಷ್ಟೇ, ಸ್ನ್ಯಾಕ್ಸ್ ಬಾಕ್ಸ್, ಲಂಚ್ ಇಲ್ಲ, ಸ್ನ್ಯಾಕ್ಸ್ ಬಾಕ್ಸ್. ಇವಾಗ ಸ್ನ್ಯಾಕ್ಸ್ ಬಾಕ್ಸ್ ಬರೀ ಫ್ರೂಟ್ ಆರ್ ವೆಜಿಟೇಬಲ್ ಮಾತ್ರನೇ ಕಳಿಸ್ಬೇಕು ನಾವು. ಸೊ ಅದಕ್ಕೆ ಈ ಸತಿ ನಾನು
ಈ ಥರ ಅಂದರೆ ಸ್ಮಾಲ್ ಬಾಕ್ಸಸ್ಸೇ ಸಾಕು ಅವನಿಗೆ. ಈ ಥರ ಚಿಕ್ಕ ಚಿಕ್ಕದೇ ತೊಗೊಂಡಿದ್ದೆ. ಒಂದ್ಸತಿ ಡ್ರೈ ಫ್ರೂಟ್ಸ್ಗೆ ಆ ಥರ. ಇದು ಒಳಗಡೆನೂ ಸ್ಟೀಲ್ ಇದೆ. ಇದು ನನಗೆ ತುಂಬ ಇಷ್ಟ ಆಯ್ತಿದ್ದು. ನೆಕ್ಸ್ಟ್ ಇದನ್ನು ಅಷ್ಟೇ, ಇದು ಸ್ಟೀಲ್ದೇ ತೊಗೊಂಡಿದ್ದೆ. ಸ್ವಲ್ಪ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಸ್ಕೂಲಲ್ಲಿ ಅಕ್ಕ ಎಲ್ಲ ಇರ್ತಾರಲ್ಲ, ಅವರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಮತ್ತು ಇದು ನನಗೆ ಮೊನ್ನೆ ಅಕ್ಕ ಮನೆಗೆ ಹೋದಾಗ ದಿಹಾನ್ಗೆ ಲಂಚ್ ಬಾಕ್ಸ್ಗೆ ಅಂತ ಕೊಟ್ಟಿದ್ದು. ಇದು ಟಪ್ಪರ್ ವೇರ್ ಬಾಕ್ಸ್ ಇದೆ ಎರಡೂ. ಸೊ ಹಂಗೆ ಈ ಸತಿ ಸ್ಟಾಪ್ ಮಾಡಿದೆ. ಲಾಸ್ಟ್ ಇಯರ್ದೆಲ್ಲ ಒಂದು ಸ್ವಲ್ಪ ಫಿಲ್ಟರ್ ಮಾಡಿಬಿಟ್ಟು ಈ ವರ್ಷ ಎಲ್ಲ ಇದನ್ನೇ ನಾನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ನೆಕ್ಸ್ಟು ಶೂ ಈ ಸತಿನೂ ಇಲ್ಲ. ಮಾಂಟ್ 3ಗೆ ನೆಕ್ಸ್ಟ್ ಗ್ರೇಡ್ 1ಇಂದ ಇದೆ. ಸೊ ನಾನು ಅದಕ್ಕೆ ಅವನಿಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ನಲ್ಲ, ಸೊ ಅದೇ ಸ್ಲಿಪ್ಪರ್ಸ್ ಹಾಕ್ಕೊತಾನೆ ನಾಳೆಯಿಂದ. ಅದಕ್ಕೆ ಎಲ್ಲ ಒಟ್ಟಿಗೆ ಟಾಕ್ಸ್ ತೊಗೊಂಡಿದ್ದೆ. ಈಸಿ ಟು ವೇರ್, ಅವನಿಗೆ ಕಂಫರ್ಟಬಲ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಇದು ತೊಗೊಂಡಿದ್ದು. ಇದು ನನಗೆ ಇನ್ನೊಂದು ಏನಂದರೆ ಅವನ ಯೂನಿಫಾರ್ಮಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಸತಿ ಈ ಪ್ರಿಂಟ್ ಇರೋದು ತೊಗೊಂಡಿದ್ದೆ. ಸೊ ಅವ್ನ ಯೂನಿಫಾರ್ಮು ಇದೇ ಥರ ಇದೆ. ಸೊ ಇದನ್ನು ಮ್ಯಾಚ್ ಆಗುತ್ತೆ ಅಂತ ನಾನು ಈ ಸತಿ ತೊಗೊಂಡಿದ್ದೆ. ಇವಾಗ ಇಷ್ಟು ಪ್ಯಾಕಿಂಗ್ದು ಮತ್ತು ನಾಳೆ ರೆಡಿ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ತಿರ್ಗಾ ಬೆಳಗ್ಗೆ ಏನಿದೆಯೋ ರೊಟೀನ್ ಅಷ್ಟೇ. ಬರೀ ಫ್ರೂಟ್ಸ್ ಒಂದು ಪ್ಯಾಕ್ ಮಾಡಬೇಕು ಮತ್ತು ಸ್ಕೂಲಿಗೆ ಡ್ರಾಪ್ ಮಾಡೋದು ಅದಿರುತ್ತೆ. ಮತ್ತು ಮಂಡೇ ರೊಟೀನು ಇವತ್ತೇ ಎಲ್ಲ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದೀವಿ. ನಾಳೆ ಮಾರ್ನಿಂಗ್ ಎದ್ದು ರೆಡಿ ಆಗೋದಷ್ಟೇ. ಮತ್ತು ಇನ್ನೇನು ಬ್ರೇಕ್ಫಾಸ್ಟು ಇರೋಲ್ಲ. ಸೊ ಸ್ಕೂಲಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತೆ. ಸೊ ನಾವೇನಿದ್ರು ಸ್ನ್ಯಾಕ್ಸು ಮತ್ತು ವಾಟರ್ ಬಾಟಲ್ ಡೈಲಿ ಅಷ್ಟು ಮಾತ್ರನೇ ಕಳಿಸ್ಬೇಕಾಗಿರುತ್ತೆ. 1 ವೀಕ್ ನಮಗೆ ಈ ರೊಟೀನ್ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಮತ್ತು 2 ಮಂತ್ಸಿಂದ ಒಂದು ಮನೇಲಿ ಇದ್ದು ಇವಾಗ ಒಂದು ಸ್ವಲ್ಪ ನೋಡಬೇಕು ನಾಳೆ ಯಾವ ಥರ ಫೀಲ್ ಆಗುತ್ತೆ ಏನು ಅಂತ. ಸೊ ನೆಕ್ಸ್ಟ್ ಹಂಗೇ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ರೆಡಿ ಟೈಮ್ 8:30 ಆಗಿದೆ. ಇಬ್ಬರು ಮಲ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅವ್ರು ಸ್ಕೂಲ್ ಇದ್ದರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ 8:30, 8:15 ಸ್ಲೀಪಿಂಗ್ ಟೈಮ್. ನಾನು 7:30 ಅಷ್ಟೊತ್ತಿಗೆಲ್ಲ ಊಟ ಮಾಡಿಸಿ 7:45, 8 ಅಷ್ಟೊತ್ತಿಗೆಲ್ಲ ಮಲಗಿಸ್ಬಿಡ್ತೀನಿ. ಅವರಾಗಲೇ ಮಲಗಿ ಹಾಫ್ ಆನ್ ಅವರ್ ಆಯಿತು 8 o'clock. ಸೊ ಇದು ಒಂದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ. ಸ್ಕೂಲ್ಗೆ ಹೋಗ್ತಾ ಇದೆಯಾ? ಆಲ್ ದಿ ಬೆಸ್ಟ್. ನಾವಿವತ್ತು ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಬೇಗನೆ ಬಿಟ್ವಿ. ಮತ್ತು ಕಾರಲ್ಲಿ ಹೋಗೋದ್ರಿಂದ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಾರ್ನಿಂಗ್ ಅಂತ ಒಂದು ಹಾಫ್ ಆನ್ ಅವರ್ ಬೇಗನೆ ಬಿಟ್ಟಿದ್ವಿ ಸ್ಕೂಲ್ಗೆ ಹೋಗೋದಕ್ಕೆ. ಡ್ಯಾಡಿ ಗೇಟ್ ಹಾಕಕ್ಕೆ ಹೋದ್ರು. ಫಸ್ಟ್ ಡೇ ಸ್ಕೂಲ್ ಇವತ್ತು. ನೀನು ಸ್ಕೂಲ್ಗೆ ಹೋಗ್ತೀಯಾ ಅಣ್ಣ ಜೊತೆ? ಹೌದು. ದಿಹಾನ್ ಇವತ್ತು 1 o'clockಗೆ ಮಧ್ಯಾಹ್ನ. ಕೈ ಮುಗಿ ದಿಹಾನ್. ಆಯ್ತು, ಅದು ಕೈ ಮುಗಿ. ಸ್ಕೂಲ್ ಬಂತು. ಸ್ಕೂಲಲ್ಲಿ ಅವರು ಡೆಕೋರೇಟ್ ಎಲ್ಲ ಮಾಡಿದರು ವೆಲ್ಕಮ್ ಮಾಡೋದಕ್ಕೆ, ಮತ್ತು ಫೋಟೋ ಬೂತ್ ಎಲ್ಲ ಮಾಡಿದರು, ಮತ್ತು ಬಬಲ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ಮಕ್ಳಿಗೆ ಎಕ್ಸೈಟ್ ಆಗುತ್ತೆ ಅಂತ. ದಿಹಾನ್ ಹೋಗೋವರೆಗೂ ಫುಲ್ ಎಕ್ಸೈಟಲ್ಲಿದ್ದ. ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ನರ್ವಸ್ ಆದ. ಅದಾದಮೇಲೆ ಅವನೇನು ಅಳಲಿಲ್ಲ. ನನಗೆ ನೆನಪು ಏನು ಅಂತಂದರೆ, ಅವನು ಮಾಂಟ್ 1ಅಲ್ಲಿ ಫಸ್ಟ್ ಡೇ ಸ್ಕೂಲ್ ಅವ್ನು ಹೋದಾಗಂತೂ ಎಷ್ಟು ಅಳ್ತಾ ಇದ್ದ ಅಂತಂದರೆ ನನಗೆ ಇವಾಗೂ ಅದೇ ಜ್ಞಾಪಕ ಬರ್ತಾಯಿತ್ತು. ಬಟ್ 2 years ಆದಮೇಲೆ ಇವಾಗಂತೂ ಫುಲ್ ಆರಾಮಾಗಿ ಹೋಗ್ತಾನೆ. ಈ ತಿರ್ಗಾ ಮಧ್ಯಾಹ್ನ ರೊಟ್ಟಿನಿದ್ದು ಮಧ್ಯಾಹ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ವಿ. ಇವತ್ತು ಫುಲ್ ಡೇನೇ ಇತ್ತು, 9 to 1 ಇತ್ತು. ಸೊ ಇವತ್ತಂತೂ ಫಸ್ಟ್ ಡೇ ಅಂತನೋ ಏನೋ ಗೊತ್ತಿಲ್ಲ, ತುಂಬ ಪೇರೆಂಟ್ಸ್ ಎಲ್ಲರೂ ಬಂದಿದ್ದರು. ನಕ್ಷತ್ರನೂ ಅರಣ್ಣನ ಕರ್ಕೊಂಬರೋದಕ್ಕೆ. ಮತ್ತು ಮನೇಲಿ ಅವ್ನಿಗೆ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಬೋರ್ ಆಗ್ತಾಯಿತ್ತು ನಕ್ಷತ್ರಗೆ.
ಇವತ್ತು ಟ್ಯೂಸ್ಡೇ ಬ್ಲಾಗ್ ಇದು. ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನನ್ನ ಬಿರಿಯಾನಿ ರೆಸಿಪಿ ನಾನು ಎಷ್ಟೊಂದು ಸತಿ ಶೇರ್ ಮಾಡಿದ್ದೀನಿ, ಸೊ ಅದಕ್ಕೆ ಏನು ರೆಸಿಪಿ ಎಲ್ಲ ಶೂಟ್ ಮಾಡಲಿಲ್ಲ. ಇದು ಇಲ್ಲಿ ಬೋನ್ಲೆಸ್ಸೇ ಹಾಕ್ಕೊಂಡು ಕಬಾಬ್ ಮಾಡೋಣ ಅಂತ. ಯಾಕಂದರೆ ನಕ್ಷಿತ್ ಈ ನಡುವೆ ಸ್ವಲ್ಪ ಚಿಕನ್ ಎಲ್ಲ ಇಷ್ಟಪಡ್ತಾ ಇದ್ದಾನೆ, ಸೊ ಅದಕ್ಕೆ ಬೋನ್ಲೆಸ್ಸೇ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಪೀಸ್ನೆಲ್ಲ ಕಟ್ ಮಾಡಿ ಕಬಾಬ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅವ್ನಿಗೆ ಹಾಕ್ಬಿಟ್ಟಿದ್ದೆ, ಇಷ್ಟ ಆಯಿತು, ಸೊ ಇನ್ನೊಂದು ಸ್ವಲ್ಪ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಮೊಸರು ಬಜ್ಜಿನೂ ರೆಡಿಯಾಗಿದೆ. ಬಿರಿಯಾನಿಗೆ ಮೊಸರು ಬಜ್ಜಿ ಇಲ್ದಿರೋ ನನಗಂತೂ ತಿನ್ನೋಕ್ಕಾಗಲ್ಲ, ಸೊ ಫಸ್ಟೇ ಮಾಡಿಕೊಂಡೆ. ಇದು ಸೌತೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಮತ್ತು ಇವತ್ತು ಚಿಕನ್ ಫ್ರೈ ಒಂದು ಟ್ರೈ ಮಾಡಿದೆ. ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಕಾದ್ರೆ ನಾನು ರೀಲ್ಸ್ ಸೇವ್ ಮಾಡಿಕೊಂಡು ಮಾಡಿದ್ದು ಚಿಕನ್ ಫ್ರೈ. ಸೊ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನಾನು ಟೇಸ್ಟ್ ಮಾಡಿ ಆಮೇಲೆ ಶೇರ್ ಮಾಡೋಣ ಅಂತ. ಸೊ ಎಲ್ಲರೂ ಇಷ್ಟಪಟ್ಟರು, ನಮ್ಮ ಅತ್ತೆಗೂ ಇಷ್ಟ ಆಯಿತು, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.